ಮಾನ್ಯ ಸಚಿವರಿಗೆ ಸ್ಪಷ್ಟೀಕರಣ ಮಾಡ್ತೀರಿ ನೀವು. ಇಲ್ಲಿ ಇರ್ತಕ್ಕಂಥ ರೈತರು 80-90% ರೈತರು ನಿಮ್ಗೆ ತಮ್ಮ ಓಟ್ ಹಾಕಿದನ್ನು ನೆನಪಿಟ್ಕೋಬೇಕು. 12.25 ಬಂದದ ನಮ್ಮ ರಿಕವರಿ ಸೆಕ್ಯೂರಿಟಿ ಟೆಸ್ಟ್. ಮಾನ್ಯ ತಹಸೀಲ್ದಾರ್ AC ಅವರು ಮಾನ್ಯ ಹೋಗಿ ಸ್ಪಷ್ಟೀಕರಣ ಮಾಡಿದಾಗ 12 ಪಾಯಿಂಟ್, ಇದು ತಹಸೀಲ್ದಾರ್ ಸೈ, ಇದು AC ಸೈ, ನಾ ಬಿಳಿ ಹಳೆ ಮಾಡಿಸ್ಕೊಂಡು ಬಂದೀನಿ. 12.23 ಬಂದ ರಿಕವರಿ ಸುಗರ್ಸ್. ಯಾವ ಫ್ಯಾಕ್ಟ್ರಿ ಇದು ಸಂಗಮ ಸುಗರ್ಸ್ ಮಾಡಿಸಿದ್ದು. ಇದು ತಹಸೀಲ್ದಾರ್ ಕೇಳಬಹುದು. ಇದು ಮಾಹಿತಿ AC ಅವರು ತಹಸೀಲ್ದಾರ್ ಅವರು ಶುಗರ್ ಕೇಂದ್ರವ್ರು ಬಂದಿದ್ರು, ನಾವು ಮಾಡ್ಸೀವಿ. ಇದು ಒಂದೇ ಮಾಡಿಸಿ ಸಾಕು ರೈತರಿಗೆ. 3,300 ನಿಮ್ಮದೇ ಗೌರ್ಮೆಂಟ್ ಅದ, ನಿಮ್ಮದೇ ಅದ. 28 ಕಾಮಗಾರಿ ತರೋದು ಹೊಳೆ ಇಲ್ಲ. ನೀವು ಸಿಂಧಿಯಾಗ ಎಲ್ಲ ಥರ ಇಲ್ಲಿ ಇವತ್ತಿನ ತಗೊಂಡು ನೀವೇನೇನು ಮಾಡ್ಲಕತ್ತೀರಿ ಎಲ್ಲನೂ ಈಗ ರೀ. ಇದಕ್ಕೆ ಮನುಗುಳಿ ಮುತ್ತಲಿ ಮಿನಿಸ್ಟರ್ ಇದ್ದಾಗನು ಇದು ಅಭಿವೃದ್ಧಿ, ಇದು ಗಾರ್ಡನ್ ಕೆರೆ ಅಭಿವೃದ್ಧಿ ಆಗ್ತದೆ. ಇದು ಕೆರೆ ಅಭಿವೃದ್ಧಿ, ಇದು ಗಾರ್ಡನ್ ಹಿಂಗ ಇದು ಆಲಿಮೆಂಟಿ ಸಿಸ್ಟಮ್ ಆಗುತ್ತೆ. ಇದು ಆಲಿಮೆಂಟಿ ಸಿಸ್ಟಮ್ ಅದೇನ್ರಿ ಇದ್ರಾಗ ಅದಕ್ಕೆ ನೀಡೋದು ಒಂದು. ಇದನ್ನು ಅದೇ ಸುಟ್ಟದಲ್ಲಿ ಒಟ್ಟು ಏನು ಉಳಿದಿದ್ದು ಕೆರೆದಿದ್ದು ಹೇಳಕತ್ತಿದ್ದು. ಮತ್ತು 53 ವರ್ಷ ನಿನ್ನೆ ಇಟ್ಟಾರ. ಇದು ಅದ್ರ ಮಗಲಿಗೆ ರಸ್ತಾ ಮಣ್ಣದ, ಮಣ್ಣಿನ ಮೇಲೆ ಗರ್ತ್ ಹಾಕಕತ್ತಾರ. ಅದಕ್ಕೆ 1 ಕೋಟಿ ರೂಪಾಯಿ ಅಂದ್ರೆ ಗಣ್ಯರ ಈ ಕಡೆ ಗೊಬ್ಬೇಡ ಬೋರ್ಗಿ ಬನ್ನೆಟ್ಟಿದವ್ರು ಹಿಂಗೆ ರಸ್ತೆ ಕೊಡ್ತಾರೆ ಏನು? ಇದು ರಸ್ತೆ ದೂರ ಆಗುತ್ತೆ ಯಾವಾಗ್ರಿದ್ದು ಯಾವಾಗ ಸನಿ ಆಗ್ತದೆ. ಆಯಿತು, ಈಗ ಮಲಗಾಣಕ್ಕೆ ಹೋಲಕ್ಕೆ ಹಿಂಗೆ ನಡಬರ್ಕ ಇನ್ನೊಂದು ಅವ್ರೊಂದು ಇನ್ನೊಂದು ಹೊಲ ಅದ ಅಲ್ಲಿ ಬೆಳೂರು ಪೆಟ್ರೋಲ್ ಪಂಪಿಂದ ಹ್ಯಾಂಗೆ ಒಂದು ರಸ್ತೆ ತೆಗಿತಾರತ್ತ ನಾನು ಸುದ್ದಿ ಬಂದದ. ಅವ್ರು ಸನಿ ಆಗಂಗ ಅವ್ರ ಹೊಲಗಳಿಗೆ ಯಾಲಿಯೂ ಆಗಂಗ ಮಾಡ್ತಾರತ್ ನನಗೆ ಈ ಕಡೆ ಸುದ್ದಿ ಹಂಗೆ ಮಾಡ್ತಾರೆ ಕಾಣಿಸ್ತದ. ಇಲ್ಲಿ ನೋಡ್ರಿ, ಇದನ್ನು ಗಿಡ ಸುಟ್ಟಾವ. ಇದು ಕೆರೆ ಅಭಿವೃದ್ಧಿ ನಾನೇ ನಿಂತು ತೊಗೊಂಡು ಬಂದೀನಿ. ಇದು ಪ್ರೂಫ್. ಇದು ನಮ್ಮ 13ನೇ ವಾರ್ಡ್ ನಂದು ಬೋರ್ ಕೆಟ್ಟದ, ಅಲ್ಲಿ ನೀರು ಕೊಡೋಕೆ ಯಾರಿಲ್ಲ. 21ನೇ ವಾರ್ಡಿಗೆ ಅಲ್ಲಿರೋ ಎಲ್ಲ ಹೆಣ್ಣುಮಕ್ಕಳು ಬೋರ್ ಕೇಳೋಣ, ಅದು ಬೂಸ್ನವ್ರು ಅದೇ ಮಾಡಿದ್ದ, ಅದು ಮಾಡೋದು ಇದು ಮಾಡಿದ, ಅಲ್ಲಿ ಅದು ಆ ಬೋರಿನ ರಿಪೇರಿ ಮಾಡಂಗಿಲ್ಲ, ಏನು ಮಾಡೋದು. 21ನೇ ವಾರ್ಡ್ನಾಗೂ ಇಲ್ಲಿ ತಕ್ಕ 1.5 ತಿಂಗಳಾಯ್ತು ಅಲ್ಲಿ ನೀರು ಇದು ಮಾಡಕ್ಕೆ ತಯಾರಿಲ್ಲ, ಬೋರ್ ಚಾಲು ಮಾಡಕ್ಕೆ ತಯಾರಿಲ್ಲ. ಮತ್ತು ಸಿಂಧಿಗೆ ಅಭಿವೃದ್ಧಿ ಅಂದ್ರೆ ಏನು? ಸಿಂಧಿಗೆ ಅಭಿವೃದ್ಧಿ ಅಂದ್ರೆ ಅದು ವಿಚಾರ ಮಾಡಿ. ಇನ್ನೊಂದು ಡ್ರೈನೇಜ್ ತೆಗೆದ್ರೆ ಇದು 13ನೇ ವಾರ್ಡ್ ಇದನ್ನೊಂದು ಅಲ್ಲಿ ಎಲ್ಲರಿಗೆ ಗುಳೆ ಕಿತ್ತ ಹಸಿದ್ಬಿಟ್ರು ಅಲ್ಲಿ ಅವ್ರಿಗೆ ಬಡವರಿಗೆ. ಅಲ್ಲಿ ಇಲ್ಲಿ ನೋಡಿ ಒಟ್ಟು ಗಿಡ ಇದ್ದಾವೆ ಅಲ್ಲಿ. ಇದು ಅಭಿವೃದ್ಧಿ ಆಗ್ತದೆ. ಇದು ಗಾರ್ಡನ್ ಆಗ್ತದೆ. ಮತ್ತು ಇದಕ್ಕೂ ಅಮೌಂಟ್ ಎತ್ತದು, ಇದು ಪರ್ಸೆಂಟೇಜ್ ತೊಳೋದು. ಇದನ್ನು ಅವು ಎಲ್ಲಿ ಕೂತಾವು ಏನು ಸುದ್ದಿಯೋ ಅವು 7 ಪಾರ್ಟಿ ಇರ್ತದು, ಸತ್ಯನಾಶ ಆಗೋದು, ಎಲ್ಲ ಸತ್ಯನಾಶ ಹೋದು, ರೊಕ್ಕ ಕೊಡ್ತೀವಿ ಅಂದರು. ಅಲ್ಲಿ ದಂಡಿ ಸತ್ಯ ಕೂತರು, ರಾತ್ರಿ ಬಂದು ಎಬ್ಬಿಸ್ಕೊಂಡು ಹೋದ್ರು. ಇದು ಬಂಡತನ ಆಗ್ತದೆ. ಇಲ್ಲದ ಮತ್ತೇನೆ ಆಗ್ತದೆ ಹೇಳ್ರಿ ನನಗೆ, ಯಾರು ಬಂಡತನ ಮಾಡ್ದಂಗೆ ಆಗ್ತದ? ಇನ್ನೂ ಒಂದು ಇಲ್ಲಿ ನೋಡಿ, ಇದು ಎಷ್ಟು ಹೊಲಸ್ತದೆ. ಇದು ಸಿಂಧಿಗೆ ಅಭಿವೃದ್ಧಿ. ಇದು ಎಲ್ಲರೂ ಹುಡುಗ ಸಾಲಿದಾರಿಗೆ ಹೋಗ್ತಾವ. ಇದು ವಿದ್ಯಾನಗರ 1ನೇ ಕ್ಲಾಸ್ ಚರಂಡಿ ನೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಹೋಗೋ ರಸ್ತೆ ಇದು. ಇದು ಬಾಯಿ ತೆರದ, ಇದು ಚರಂಡಿ ಒಳ ಚರಂಡಿ. ಇದನ್ನು ಬಾಯಿ ತೆರೆದದ, ಇದನ್ನು ಆಗ್ತದ. ಒಟ್ಟು ಟೋಟಲ್ ಇದಾವ ಸಿಂಧಿಯ ರೈವರ್ಕೊಮ್ಮ ಚರಂಡಿನ ಹರ್ಕೊಂಡು ಹೋಗ್ತದ ಪಾರ ಟೋಟಲ್. ಅದ್ರಾಗೆ ಕಾಯಿಪಲ್ಲೆ ತೋತಾರ. ಇದು ಸತ್ಯಾಂಶ. ಇಲ್ಲೇ ರೀ, ನಿಂಗೂ ಬರಗಾಲವ್ರು ಪತ್ರಿಕಾ ಮಾಧ್ಯಮದವರು ಲೈವ್ ಮುಖಾಂತರ ತೋರಿಸ್ಯಾರ. ಕಾಯಿಪಲ್ಲೆ ಬಿಡಕ್ಕೆ ಹೋಗ್ತಾರೆ, ಅವೇ ರೈತರು ತಿನ್ಬೇಕು, ಅವರೇ ಎಲ್ಲರೂ ತಿನ್ಬೇಕು. ಅಂದ್ರೆ ಅಭಿವೃದ್ಧಿ ಮಾನ್ಯ ಹೇಳ್ಕೋಬ, ನಾ ಮಾಡಿದ ತಿಳ್ಕೊಬಾರ್ದು. ಮಂದಿ ಆಡ್ಬೇಕು, ನಾ ಮಾಡಿದ್ದು ಬಂಡು ತಂದಿಂದ ಚಂದಕ್ಕೆ ಹೇಳೋದು ಮಾಡೋದು ಇಲ್ಲಿಗೆ ನಿಲ್ಲಿಸಬೇಕು. ಇವತ್ತಿನಿಂದ ಕೃಷಿ ಆಫೀಸ್ನಾಗ ಯಾವ್ಯಾವ ಇಲಾಖೆ ಆಫೀಸ್ಗಳಿಗೆ ನೀವು ಎಲ್ಲಾರೇ ನೀವು ನಿಮ್ಮ ಕೈಗೊಮ್ಮೆ ಮಾಡ್ಕೊಳ್ಳೋದು ಕರೆ ಆದ್ರೆ ಮುಂದೆ ಬರ್ತಾಗ ನಿನ್ನ ಮಂದಿ ಆಫೀಸ್ಗಳಿಗೆ ಕೀಲಿ ಆಗ್ತೀನಿ ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ. ನಾವು ಮುಂದೆ ದೊಡ್ಡ ಪ್ರಮಾಣ ಹೋರಾಟ ಹಾಕೋತೀವಿ. ಗುಬ್ಬಿ ಮ್ಯಾಗ ಬ್ರಹ್ಮಾಸ್ತ್ರ ಮಾಡಿ ಇಲ್ಲಿಗೆ ನಿಲ್ಲಿಸಬೇಕು. ನೀವು ಯಾರ ಮ್ಯಾಗ ಬ್ರಹ್ಮಾಸ್ತ್ರ ಮಾಡೋದು ಆಫೀಸ್ಗಳ ಮ್ಯಾಗ ಅವು ಬಂದಿರ್ತಾವ. ಅವಕ್ಕೇನಾಗ್ತದೆ, ಮಾಜಿ ಯಾರೇ ರಿಟೈರ್ಡ್ ಆದವ್ರು ನೋಡೋಣ ಅಂದಿಸಿರಲ್ಲ, ಅಂದಿಸೋದಕ್ಕೊಂದು ನೀತಿ ಮಿತಿ ಇರಬೇಕು. ಯಾವುದೇ ಇರಲಿ ಬಿಟ್ಟು ಕೇಸಿಂದ್ರ ತಮಗೂ ಸಹಿತಕ್ಕೆ ಕರೆದಿ ಸ್ಟ್ರೈಕಿಗೆ ಎಲ್ಲ ಮಾಡಿದ್ರು ಅವ್ರು ರೈತರಿಗೆ ಸ್ಪಷ್ಟೀಕರಣ ಹೋಗ್ಬಾರ್ದು. ಪ್ರಗತಿಪರ ರೈತರಿಗೆ ಹೇಳ್ತೀರಿ, ನೀವು ಫೋನ್ ಹಚ್ಚಿ ಹೋಗ್ಬೇಡ್ರಿ, ಎದ್ದೋರು ಅಂತ ಹೇಳ್ತೀರಿ. ನಾವು ಮನೆದು ಕೂತೀವಿ, ಪಕ್ಷಕ್ಕಿದ್ದಾಗ ಕೂತೀವಿ, ಎಲ್ಲ ಮೇಲ್ನೋಟ ಗೊತ್ತದ. ಇಲ್ಲಿ ಬರ್ತಕ್ಕಂಥ ನಿನ್ಮಾನದಲ್ಲಿ ನಾವು ಕೈ ಮುಗಿದು ಹೇಳ್ತೀನಿ ಶಾಸಕರಿಗೆ, ಇನ್ನು ನಿಮ್ಮ ಕಾರ್ಯರೂಪ ಬರಬೇಕಾದ್ರೆ ರೈತರ ಪರವಾಗಿ ಯಾವ್ದಾರ ನೀರು ತೊಗೊಂಬರಿ. ಇನ್ನು ಬಿಟ್ಟು ಕೇಸಿಂದ್ರೆ ನಿಮ್ಮ ಸಿನಿಗಿ ತೊಗೊಂಡು ಬೇಕಾದಟ್ಟು ಮಾಡಿರಿ, ಅಭಿವೃದ್ಧಿ ಬ್ಯಾಡ ಅಂದಿಲ್ಲ. ಯಾವುದಕ್ಕೂ ರೈತರ ಜ್ವರ ಒತ್ತು ಹಿಡ್ಕೊಂಡು ಹೋರಿ ಅಂತ ತಾವು ಇಲ್ಲಿ ಹೇಳೋಕ್ಕಂತ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಮುಗಿಸ್ತೀರಿ. ನಮಸ್ಕಾರಗಳು.